ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಇವತ್ತಿನ ವ್ಲಾಗು ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನಿನ್ನೆ ಒಂದು ವ್ಲಾಗ್ ಹಾಕಿದ್ದೀನಿ ನಾನು, ಇದು ಅದರದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ಬಿಟ್ಟು ಟಿಫಿನ್ ಮಾಡಿಕೊಂಡು ಮತ್ತು ಅಡುಗೆನೂ ಮಾಡಿಟ್ಟು ಸ್ನಾನಕ್ಕೆ ಹೊರಟಿದ್ದೀವಿ. ಇವಾಗ ಅಲ್ಲಿ ಹೊಳಿ ಸ್ನಾನನೇ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲರೂ ಟಿಫಿನ್ ಮಾಡಿಕೊಂಡು ಅಡುಗೆನೂ ಮಾಡಿಟ್ಟು ಹೋಗ್ತಾ ಇದ್ದೀವಿ. ಇದು ಟೈಮ್ ಬಂದುಬಿಟ್ಟು ಒಂದು 11 ಗಂಟೆ ಆಗಿತ್ತು. ಆ ಟೈಮಲ್ಲಿ ಹೊರಟಿದ್ದೀವಿ ನಾವು. ಇನ್ನು ಎಲ್ಲರೂ ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ ಮಗಳು ಅವರು ನೋಡಿ, ನಮ್ಮ ಪಾಪುನ ನಮ್ಮ ಮಾಮ ಎತ್ಕೊಂಡಿದ್ದಾರೆ. ಅವನಿಗೆ ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಟವೆಲ್ಲ ಹೊಚ್ಕೊಂಡು ಎತ್ಕೊಂಡಿದ್ದಾರೆ. ನಮ್ಮಣ್ಣ ಅವನಿಗೆ ಹೊಡಿತಾ ಇದ್ದಾನೆ ನೋಡಿ, ಯಾವ ಥರ ಅವನು ಆಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ನಮ್ಮ ಪಾಪುಗೇನು ಸ್ನಾನ ಮಾಡಿಸಲ್ಲ ನಾನು. ನಮ್ಮ ಪಾಪುಗೆ ಕೋಲ್ಡ್ ಆಗಿಬಿಟ್ಟಿದೆ, ನೆಗಡಿ ಆಗಿದೆ. ಅದಕ್ಕೋಸ್ಕರ ಪಾಪುಗೆ ಸ್ನಾನ ಮಾಡಿಸೋದಿಲ್ಲ. ನಾವು ನೀರಿದ್ದಾವೆ ಅಂದ್ಕೊಂಡಿದ್ದೀವಿ. ನೋಡಿ, ಫುಲ್ ಖಾಲಿ ಕಾಣಿಸ್ತಾ ಇದೆ. ಡ್ಯಾಮಿನ ನೀರು ಬಿಟ್ಟಿದ್ದಾರೆ ಅಂದ್ಕೊಂಡಿದ್ವಿ, ಬಿಟ್ಟೇ ಇರಲಿಲ್ಲ ನೀರು. ಇಲ್ಲಿ ಹಸಿರು ಬಳೆಗಳನ್ನು ಹಾಕ್ಸ್ಕೋಬೇಕು ಮನೆ ದೇವರಿಗೆ ಹೋದರೆ ಅಂತಂದು ಹೇಳ್ಬಿಟ್ಟು ನಮ್ಮಮ್ಮ ಬಳೆಗಳನ್ನು ಹಾಕ್ಸ್ಕೋತೀನಿ ಅಂತಂದರು. ಅದಕ್ಕೋಸ್ಕರ ಹಾಕಿಸ್ಕೋತಾ ಇದ್ದಾರೆ. ನನಗೂ ಕೂಡ ಹಾಕ್ಸ್ಕೋ ಅಂತಂದರು. ಮನೇಲಿದೆ ಅಂತೇಳ್ಬಿಟ್ಟು ನಾನು ಬೇಡ ಅಂತಂದೆ. ನಮ್ಮಮ್ಮ ಅಷ್ಟೇ ಹಾಕ್ಸ್ಕೋತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಹೋದಾಗ ಒಂದು ಸಾರಿ ನಮ್ಮಮ್ಮ ಹಾಕ್ಸ್ಕೊಂಡೇ ಬರ್ತಾರೆ ಬಳೆನ. ಎಲ್ಲರೂ ಹಾಕ್ಸ್ಕೊಂಡಿದ್ರು, ನಮ್ಮ ಅಕ್ಕಂದಿರು ಎಲ್ಲರೂ ಹಾಕ್ಸ್ಕೊಂಡಿದ್ದಾರೆ. ಅವರು ರೂಮ್ ಹತ್ರನೇ ಹಾಕ್ಸ್ಕೊಂಡಿದ್ರು. ನಮ್ಮಮ್ಮನಿಗೆ ಸೈಜ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡಿರಲಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಹೊಳಿ ಕಡೆನೇ ಹಾಕ್ತಾಯಿದ್ರು. ಅಲ್ಲಿ ಕುತ್ಕೊಂಡು ಹಾಕ್ಸ್ಕೊತಾ ಇದ್ರು. ನೋಡಿ, ಈ ಕಡೆ ಬಂದ್ವಿ. ರೈಲ್ವೆ ಟ್ರ್ಯಾಕ್ ಆ ಕಡೆ ಹೋಗಿದ್ವಿ ಸ್ನಾನಕ್ಕೆ. ತುಂಬ ಚೆನ್ನಾಗಿದ್ವು ನೀರು, ತುಂಬಾ ಕ್ಲೀನಾಗಿದ್ದವು. ಸ್ವಲ್ಪ ನೀರಿದ್ರೂ ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿದ್ವು ನೀರು. ನೋಡಿ, ಅಲ್ಲಿ ಫ್ಲವರ್ ಯಾವ ಥರ ಕಾಣಿಸ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದವು ಫ್ಲವರ್ಸು. ನೋಡಿ, ನಮ್ಮ ತಮ್ಮ ಸ್ನಾನ ಮಾಡ್ತಾ ಇದ್ದಾನೆ. ಆವಾಗಲೇ ನಾವು ಹೋದ ತಕ್ಷಣವೇ ಬಟ್ಟೆ ಬಿಚ್ಚಿಬಿಟ್ಟು ನೀರಿಗೆ ಇಳಿದೇ ಬಿಟ್ಟ ಅವನು. ನೋಡಿ ಯಾವ ಥರ ತುಂಬ ಕ್ಲೀನ್ ಇದ್ದವು ನೀರು ಮಾತ್ರ. ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರಿ ಇವರು. ನಾವು ಹೋಗಿದ್ದು ಒಂದು 11 ಗಂಟೆಗೆ ಹೋಗಿದ್ವಿ. ನಾವು 12:15ಗೆ ಸ್ನಾನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊಳೆಯಿಂದ. ತುಂಬಾ ಲೇಟ್ ಆಗಿಬಿಡ್ತು. ನಮ್ಮ ಪಾಪು ಕೂಡ ಸ್ವಲ್ಪ ಮುಖ ತೊಳೆಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಸಿದೆ ನಾನು. ನೋಡಿ, ಎಲ್ಲರೂ ಸ್ನಾನ ಮುಗಿಸ್ಕೊಬಿಟ್ಟು ಅಲ್ಲಿ ಪೂಜೆನ ಮಾಡ್ತಾಯಿದ್ವಿ. ಗಂಗಮ್ಮನ ಪೂಜೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಮುಗಿಸ್ಕೊಂಡು ಬರ್ತೀವಿ. ಅಲ್ಲಿ ಕೂಡ ಕಾಯಿ ಓಡಿಸ್ತೀವಿ ಮತ್ತು ಹುಲಿಗೆಮ್ಮಗೆ ಬೇರೆಯೇ ಕಾಯಿ ಓಡಿಸ್ತೀವಿ. ಗಂಗಮ್ಮನ ಪೂಜೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಮಾಡ್ತೀವಿ ನಾವು. ಇಲ್ಲಿ ಮಾಡ್ತಾಯಿದ್ದಾರೆ ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಹೋಗ್ಬಿಟ್ಟು ರೆಡಿಯಾಗಿಬಿಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನು ಪಾಪು ಡ್ರೆಸ್ ಚೇಂಜ್ ಮಾಡಿಸಿ ಎಲ್ಲ ಬರೋದಕ್ಕೆ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾನು ಕೂಡ ಹೋಗಿದ್ದೆ ನೋಡಿ. ನಾನು ಕೂಡ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದೆ. ನನ್ನ ಸಾರಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ತುಂಬ ಚೆನ್ನಾಗಿತ್ತು ಅನಿಸುತ್ತೆ ನನಗೆ. ಇವ್ರು ಬಂದುಬಿಟ್ಟು ನಮ್ಮ ಅಕ್ಕ, ನನ್ನ ತಂಗಿ ಹೂವನ ತೊಗೊಂಡ್ವಿ. ಅಲ್ಲಿ ಹೂವನ ಮುಡಿಸ್ತಾ ಇದ್ದಾಳೆ. ನನಗೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲರೂ ಜಾಸ್ತಿನೇ ಹೂವು ತೊಗೊಂಡ್ಬಿಟ್ಟು ಇಟ್ಕೊಂಡ್ವಿ. ಸೀರೆ ಉಟ್ಕೊಂಡಿದ್ವಲ್ಲ ಎಲ್ಲರೂ, ಅದಕ್ಕೋಸ್ಕರನೇ ಹೂವು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಜಾಸ್ತಿ ಹೂವು ತೊಗೊಂಡ್ಬಿಟ್ಟೆ ಇಟ್ಕೊಂಡಿದ್ವಿ. ಇಲ್ಲಿ ಹೊಳೆ ಹತ್ರನೇ ಹುಲಿಗೆಮ್ಮ ಇದ್ದಾಳೆ. ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ತಾಯಿದ್ದೀವಿ. ಅಮ್ಮ, ನಾನು, ಅಕ್ಕಂದಿರು, ನಮ್ಮ ಅಜ್ಜಿ, ನಮ್ಮ ಮಾಮನವರು ಮುಂದ್ಗಡೆ ಹೋಗ್ಬಿಟ್ಟಿದ್ರು ಆವಾಗಲೇ. ಬನ್ನಿ, ಬೇಗ ಬನ್ನಿ, ಬಿಸಿಲಾಗುತ್ತೆ ಅಂತಿದ್ರು. ಅದಕ್ಕೋಸ್ಕರ ಅವರು ಹೋಗ್ಬಿಟ್ರು. ನಾವು ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೋತಾ ಇದ್ದೀವಿ.
ನೋಡಿ ಹೂವು ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲರ ತಲೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು. ಹೂವು ಇಟ್ಕೊಂಡ್ರೇ ಹೆಣ್ಮಕ್ಳಿಗೆ ಅಂದ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳೋದು ಇದಕ್ಕೆ ಅನಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹೂವು. ನನಗಂತೂ ಹೂವು ಅಂದರೆ ತುಂಬಾ ಇಷ್ಟ. ನೋಡಿ ಎಲ್ಲರೂ ಹೂವು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಫೋಟೋಸನ್ನ ತೆಕ್ಕೊಂಡಿದ್ದೀವಿ ಒಂದು ಸ್ವಲ್ಪ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು ಕೂಡ. ಹೋಗ್ಬಿಟ್ಟಿದ್ದಾರೆ ಮುಂದೆನೇ. ನಾವು ಲೇಟ್ ಮಾಡ್ಕೋತಾ ನಿಧಾನವಾಗಿ ಹೋಗ್ತಾ ಇದ್ವಿ. ಅಷ್ಟೇನು ಬಿಸಿಲಿರಲಿಲ್ಲ. ನಾವು ಹೋದ ದಿನ ಮೋಡ ಎಲ್ಲ ಮುಚ್ಕೊಬಿಟ್ಟಿತ್ತು. ಮಳೆ ಏನು ಬರುತ್ತೇನೋ ಅಂದ್ಕೊಳಂಗಿತ್ತು ಮೋಡ. ಆ ಥರ ಇತ್ತು ವೆದರು. ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ. ಟಿಫಿನ್ನೇ ಮುಗಿಸ್ಕೊಂಬಂದ್ಬಿಟ್ಟಿದ್ವಲ್ಲ, ಅದಕ್ಕೋಸ್ಕರ ನಿಧಾನಕ್ಕಾಗಿ ಹೋಗ್ತಾ ಇದ್ವಿ ನಾವು. ನೋಡಿ ಹೋಗ್ತಾ ಇದ್ದಾರೆ ಇಲ್ಲೆಲ್ಲ ಮುಂದ್ಗಡೆ. ಇದು ದೇವಸ್ಥಾನದ ಹಿಂದ್ಗಡೆ ಬಾಗಿಲು. ಇದು ತುಂಬ ಏನು ರಶ್ ಇರಲಿಲ್ಲ ಅನಿಸುತ್ತೆ. ನೋಡಿ ಒಳಗಡೆ ಹೊರಟಿದ್ದೀವಿ ಇವಾಗ. ಅಷ್ಟೇನು ರಶ್ ಇರಲಿಲ್ಲ, ಕಡಿಮೆನೇ ಇತ್ತು. ಶುಕ್ರವಾರ ಆಗಿದ್ದಕ್ಕೆ ಅಷ್ಟೇನು ರಶ್ ಆಗಿರಲಿಲ್ಲ. ನಾವು ಎಲ್ಲಿ ತುಂಬಾ ರಶ್ ಆಗಿರುತ್ತೇನೋ ಅಂದ್ಕೊಂಡಿದ್ವಿ. ಅಷ್ಟೇನು ಇರಲಿಲ್ಲ ಅನಿಸುತ್ತೆ. ಹೋದ ತಕ್ಷಣ ನಾವು ದೇವಸ್ಥಾನಕ್ಕೆ ಪಾಪು ಕರ್ಕೊಂಡು ಹೋಗ್ತಾ ಇರೋದು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ಉಡಿ ಸಾಮಾನು ಮತ್ತು ದೇವರಿಗೆ ಸೀರೆ ಎಲ್ಲ ಕೊಡಬೇಕು ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಡು ಬಂದು ಕೊಡಬೇಕು ಅಂತೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ. ಅಲ್ಲೇ ಮಾರ್ತಾರೆ ಈ ಥರ. ತುಂಬ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ ನೋಡಿ. ಇವಾಗ ಕ್ಯೂವಲ್ಲಿ ಇದ್ಕೊಂಡಿದ್ದೀವಿ. ಅಷ್ಟೇನು ರಶ್ ಇರಲಿಲ್ಲ. ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಪಾಪುನ ನಮ್ಮ ಆಂಟಿನ ಎತ್ಕೊಂಡಿದ್ದಾರೆ ನೋಡಿ. ಅವ್ನು ಸುಮ್ಮನೆ ಆಗ್ಬಿಟ್ಟಿದ್ದಾನೆ, ಗಾಬರಿ ಆಗ್ಬಿಟ್ಟಿದ್ದಾನೆ. ಫಸ್ಟ್ ಟೈಮ್ ಅಲ್ವಾ, ಅಷ್ಟು ಜನದಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಅದಕ್ಕೋಸ್ಕರ ಗಾಬರಿ ಆಗ್ಬಿಟ್ಟಿದ್ದಾನೆ ಅವನು. ನೋಡಿ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡಲಿಲ್ಲ. ಫೋನ್ನ ಒಳಗಡೆ ಇಟ್ಕೊಳ್ಳಿ ಅಂತಂದು ಹೇಳ್ಬಿಟ್ರು. ಅದಕ್ಕೋಸ್ಕರ ನಾನು ವೀಡಿಯೋ ತೆಕ್ಕೊಳ್ಳೋಕೆ ಹೋಗಲಿಲ್ಲ. ನಮಸ್ಕಾರ ಮಾಡ್ಕೊಂಬಿಟ್ಟು ಹಂಗೆ ಬಂದುಬಿಟ್ವಿ. ಹೊರಗಡೆ ನೋಡಿ ಮೋಡ ಯಾವ ಥರ ಮುಚ್ಕೊಬಿಟ್ಟಿದೆ ಅಂತೇಳ್ಬಿಟ್ಟು ಮಳೆ ಬರೋ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಬೇಗ ನಮಸ್ಕಾರ ಮಾಡಿಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ಬಂದ್ವಿ. ದೇವಸ್ಥಾನದ ಎದುರುಗಡೆನೂ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಬನ್ನಿ ಅಂತೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ದೀವಿ. ನಮ್ಮ ಚಿಕ್ಕಮ್ಮನೇ ಎತ್ಕೊಂಡಿದ್ದಾರೆ ಪಾಪುನ. ಎಲ್ಲರೂ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ದೇವಸ್ಥಾನದಲ್ಲಿ, ತಣ್ಣಗಿತ್ತಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ದಾರೆ. ಪಾಪು ಎಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ. ಕಾಯೆಲ್ಲ ಒಡ್ಸ್ಕೊಂಬರೋಕ್ಕೆ ಹೋಗಿದ್ರು. ಅದಕ್ಕೋಸ್ಕರ ನಾವು ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಕಾಯೆಲ್ಲ ಒಡ್ಸ್ಕೊಂಡು ಬಂದರು. ಇವಾಗ ಹೊರ್ಗಡೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಹೊರ್ಗಡೆ ಬರ್ತಾ ಇದ್ದೀವಿ. ನಾನು ನಮ್ಮ ಅಕ್ಕ ಬಂದ್ವಿ. ಪಾಪುನ ನಮ್ಮ ಅಕ್ಕ ಎತ್ಕೊಂಡಿದ್ದಾರೆ. ನನ್ನ ಕಡೆ ಬರ್ತಾನೇ ಇಲ್ಲ ಅವನು. ನಮ್ಮ ಅಕ್ಕನ ಕಡೆ, ನಮ್ಮ ಆಂಟಿ ಕಡೆ, ನಮ್ಮ ಅಮ್ಮನ ಕಡೆ ಅವನೇ ಹೋಗ್ತಾ ಇದ್ದಾನೆ. ನನ್ನ ಹತ್ರ ಬರ್ತಾನೇ ಇಲ್ಲ ಅವನು. ಎತ್ಕೊಂಡು ಅಡ್ಡಾಡೋರ್ನೇ ನೋಡ್ತಾನೆ. ಹೊರ್ಗಡೆ ಎಲ್ಲ ನಾನು ವಿಡಿಯೋ ಮಾಡ್ತಿರೋದಕ್ಕೆ ಎಲ್ಲರೂ ನನ್ನೇ ನೋಡ್ತಾ ಇದ್ರು. ಹೊರ್ಗಡೆ ಬರ್ತಾ ಇದ್ದೀವಿ ಇವಾಗ ರೂಮ್ಗೆ ಹೋಗ್ಬಿಟ್ಟು ಊಟ ಮಾಡಬೇಕು. ಅದಕ್ಕೋಸ್ಕರನೇ ಬೇಗ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇವರು ಕೂಡ ಬಂದರು. ನಮಗಿಂತ ಮುಂದೆನೇ ಬಂದುಬಿಟ್ಟಿದ್ರು. ಆನಂತರ ನಾವು ಬರೋದು ನೋಡಿ ನಿಂತ್ಕೊಂಡು ಮತ್ತೆ ಬಂದರು. ಈ ಕಡೆ ದೇವಸ್ಥಾನದ ಎದುರುಗಡೆನೇ ಮುದ್ದಮ್ಮನ ಕಟ್ಟಿ ಅಂತಿದೆ, ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಎಲ್ಲರೂ ನಮಸ್ಕಾರ ಮಾಡ್ಕೊಂಬಿಟ್ಟು ರೂಮ್ಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಪಾಪುನ ಎತ್ಕೊಂಡು ರೂಮ್ಗೆ ಕರ್ಕೊಂಡು ಹೋದ್ಲು ನಮ್ಮಕ್ಕ. ನಾವು ಪಾಪುಗೆ ಏನಾದರೂ ತೊಗೊಂಡು ಬರೋಣ ಅಂತೇಳ್ಬಿಟ್ಟು
ಅಲ್ಲೆಲ್ಲ ಅಂಗಡಿಗಳೆಲ್ಲ ಹಚ್ಚಿರ್ತಾರೆ. ಏನಾದರೂ ಆಟ ಸಾಮಾನು ತೊಗೊಂಬರೋಣ ಪಾಪುಗೆ ಅಂತೇಳ್ಬಿಟ್ಟು ಹೋಗಿದ್ವಿ. ಗೊತ್ತಲ್ಲ, ಹೆಣ್ಮಕ್ಳು ಹೊರಗಡೆ ಏನಾದ್ರು ತೊಗೊಂಬರಕ್ಕೆ ಹೋದರೆ 1 ತೊಗೊಂಬರಕ್ಕೆ ಹೋದರೆ 4 ತೊಗೊಂಬರ್ತಾರೆ ಅಂತೇಳ್ಬಿಟ್ಟು ಹಂಗೇ ಪಾಪುಗೆ ತರಕ್ಕೆ ಹೋಗಿ ಎಲ್ಲರೂ ಶಾಪಿಂಗ್ ಮಾಡ್ತಾಯಿದ್ರು. ಮತ್ತು ಅರಿಶಿನ ಕುಂಕುಮ ಅಂತೇಳ್ಬಿಟ್ಟು ತೊಗೋತಾ ಇದ್ವಿ ದೇವ್ರಿಗೆ ಹಚ್ಚೋದಕ್ಕೆ ಅಂತೇಳ್ಬಿಟ್ಟು. ಆ ದೇವಸ್ಥಾನಕ್ಕೆ ಹೋದರೆ ನಾವು ಅಲ್ಲೇ ತೊಗೊಂಬಂದ್ಬಿಡ್ತೀವಿ. ಹಾಗೇ ಇಲ್ಲಿ ನೋಡಿ ಎಷ್ಟೊಂದು ದೇವ್ರ ಫೋಟೋಸ್ ಇದ್ದಾವೆ. ಹಾಗೆ ನನಗೆ ದೇವ್ರ ಫೋಟೋ ಬೇಕಿತ್ತು, ಒಂದು ಆಂಜನೇಯ ಸ್ವಾಮಿ ಫೋಟೋ ಬೇಕಿತ್ತು. ಅದಕ್ಕೋಸ್ಕರ ತೊಗೊಂಡ್ರೆ ಆಯಿತು ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದ್ದು ಫೋಟೋಸು. ಅದರಲ್ಲಿ ಒಂದು ಫೋಟೋನ ಆರಿಸ್ಬಿಟ್ಟು ತೊಗೊಂಡು ಬಂದೆ ನಾನು. ತುಂಬ ಚೆನ್ನಾಗಿದ್ವು ಫೋಟೋಸು. ಇದು ಚಿಕ್ಕದಿತ್ತು, ಚಿಕ್ಕ ತೊಗೊಳ್ಳ ಅಂತಂದು ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಆಮೇಲೆ ನಮ್ಮ ಆಂಟಿ ದೊಡ್ಡದೇ ತಗೋ ಚೆನ್ನಾಗಿದೆ ಅಂತೇಳ್ಬಿಟ್ಟು ಕೊಟ್ಟರು, ತೋರಿಸಿದ್ರು. ಆಮೇಲೆ ಈ ಫೋಟೋನ ತೊಗೊಂಬಂದೆ. ತುಂಬ ಚೆನ್ನಾಗಿದೆ ಫೋಟೋ. ನೋಡಿ ಎಷ್ಟೊಂದು ಫೋಟೋಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ದೇವ್ರ ಫೋಟೋಸನ್ನು ಇಲ್ಲಿ ಮಾರ್ತಾರೆ. ತುಂಬ ಚೆನ್ನಾಗಿಯೇ ಇರ್ತವೆ ಫೋಟೋಸು. ನೋಡಿ ನಮ್ಮ ಪಾಪುಗೆ ಒಂದು ಆಟ ಸಾಮಾನು ತೊಗೊಂಡೆ, ಅದು ಒಂದೇ ತೊಗೊಂಡೆ. ಅವನೇನು ಇನ್ನೂ ಆಟ ಆಡಲ್ಲಲ್ಲ, ಅದಕ್ಕೋಸ್ಕರ ಅದು ಒಂದೇ ತೊಗೊಂಡೆ. ಇನ್ನು ನಮ್ಮ ಮಾಮನ ಮಕ್ಕಳಿಗೆ ಬಳೆ, ಬ್ಯಾಗ್ಸು ಅಂಥವೆಲ್ಲ ನೋಡ್ತಾ ಇದ್ಲು ನಮ್ಮಕ್ಕ. ಎಲ್ಲ ತೊಗೊಂಡ್ಬಿಟ್ಟು ರೂಮಿಗೆ ಬಂದು ಎಲ್ಲರೂ ಊಟ ಮಾಡಿಬಿಟ್ಟು ಎಲ್ಲನೂ ಲಗೇಜ್ಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಗಾಡಿಗೆ ಈಗ ಶಿಫ್ಟ್ ಮಾಡ್ತಾ ಇದ್ದಾರೆ. ನೋಡಿ ನಮ್ಮ ಪಾಪು ನಮ್ಮ ಅಕ್ಕನ ಕಡೆನೇ ಇದ್ದಾನೆ. ಎಲ್ಲರೂ ಗಾಡಿ ಹತ್ರ ಬಂದು ನಿಂತ್ಕೊಂಡಿದ್ದಾರೆ. ರೂಮ್ನ ಕೀ ಹಾಕ್ಬಿಟ್ಟು ರೂಮ್ ಕೀ ಕೊಟ್ಟು ಬರೋದಕ್ಕೆ ಹೋಗಿದ್ರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ಕೋತ ನಿಂತ್ಕೊಂಡಿದ್ವಿ. ಎಲ್ಲರೂ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿದಿದೆ. ಇವಾಗ ಹೊರಡೋದೆ. ಅವ್ರು ಬಂದ ತಕ್ಷಣವೇ ಹೋಗ್ಬಿಡೋದೆ. ನೋಡಿ ನಮ್ಮ ಪಾಪುಗೆ ಎಲ್ಲಿ ಚಳಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಟೋಪಿನೂ ಹಾಕಿಬಿಟ್ಟೆ. ಆನಂತರ ಹೋಗೋಷ್ಟರಲ್ಲಿ ಮತ್ತು ಮಳೆಗಳೇ ಬಂದುಬಿಟ್ರೆ ಅವನಿಗೆ ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಹೊರಟ್ವಿ ನಾವು. ಅಷ್ಟೇನು ರಶ್ ಇರಲಿಲ್ಲ, ತುಂಬಾ ಖಾಲಿನೇ ಇತ್ತು. ಎಲ್ಲರೂ ಗಾಡಿಯಲ್ಲಿ ಎತ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬಾ ಇಷ್ಟ ಆಯಿತು ನನಗೆ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮೀ.